ಮೇಡಮ್ ಇಲ್ಲೇ ಇದ್ದಿದ್ದು ಡೈರೆಕ್ಟಾಗಿ ಬಂದಿದ ತಕ್ಷಣ ಜಸ್ಟ್ ಮಿಸ್ ಹೆಡ್ಲೈಟಿಂದ ಇಷ್ಟು ಪಾಸ್ ಆಗಿದ್ದು ಗಾಡಿಗೆ ಬಂದಿದೆ. ಇಲ್ಲೇ ಬಂದಿರೋದು ಜಸ್ಟ್ ಮಿಸ್. ವೈಟ್ ಕಲರ್ ಶರ್ಟ್ ಹಾಕೊಂಡಿದ್ದೀನಿ, ಅದು ನಾನು ಎಷ್ಟೊಂದು ಮಿಸ್ ಆಗಿದೆ. ನನ್ನ ಜೊತೆ ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ದ, ಇವ್ನು ತಳ್ದೆ ನಾನೀಗ ಬಂದಿದ್ದು ಅಷ್ಟೇ. ಈಗ ಪಾಸ್ ಆಗಿರೋದು ನಾನು ಒಬ್ಬ ಬದುಕೊಂಡಿರೋದು. ಅವ್ನು ಆರಿದ್ದು ನನಗೆ ಪಕ್ಕದಲ್ಲಿ ಇದ್ನಲ್ಲ, ಅವ್ನು ರಕ್ತ ಹರಿದು ಅವ್ನು ಸತ್ತೋದ. ನನಗೆ ಜೀವ ಹೋಗಿದ್ದು ವಾಪಸ್ ಬಂದಿದೆ. ಇನ್ನೇನು ಹೇಳೋಣ, ಜಸ್ಟಲ್ಲಿ ಮಿಸ್ ಆಗಿರೋದು. ಅದ್ರ ವಿಡಿಯೋದಲ್ಲಿ ವೈಟ್ ಕಲರ್ ಶರ್ಟ್ ಇದೆ ಅಲ್ಲ, ಹೆಡ್ಲೈಟ್ ಹತ್ರ ಜಸ್ಟ್ ಪಾಸ್ ಆಗಿದೆ, ಹಿಂಗೆ ತಿರುಗಿದ ತಕ್ಷಣ ಹೋಗಿರೋದು. ಬೆಳಗ್ಗೆ ಇದು ಯಾರ ಮಗ, ನಮ್ಮ ತಾಯಿ ಮಗ ನೋಡ್ಕೊ ಬಂದಿದ್ದೆ. ಆ ಕಾರಣದಿಂದ ಉಳ್ಕೊಂಡಿರೋದು ಇವತ್ತು. ನಾನು ಹೇಳ್ಬೇಕು ಅಂದರೆ ಗಾಡಿ ಟೈರ್ ಸಿಗಾಕೊಂಡು ಜಾಕ್ ಹಾಕಿ ಕೆಳಗಡೆ ಜಾಕ್ ಹಾಕಿ ಟೈರ್ ಪಜ್ಜಿಯಾಗಿ ಬಾಡಿ ಮೇಲೆ ಟೈರ್ ಇತ್ತು. ಜನರು ಎಳಿದ್ರೆ ಬರ್ತಾ ಇಲ್ಲ, ಬರೀ ಬಾಡಿ ಬರ್ತಾ ಇದೆ. ಆಮೇಲೆ ಜಾಕ್ ಹಾಕ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಒಂದ್ ಕಡೆ ಇವಾಗ ನೀವು ಬದುಕಿದ್ದೀರಾ ಅನ್ನೋ ಒಂದು ಖುಷಿ ಒಂದ್ ಕಡೆ, ಆದ್ರೆ ನಿಮ್ ಕಣ್ಣೆದ್ರಿಗೆ ಅಷ್ಟು ಸಾವಾಗಿದ್ದು ಆ ಕ್ಷಣ ಹೇಗಿತ್ತು ಸರ್? ಒಂಥರ ಮೇಡಮ್ ಸಖತ್ ದುಃಖ ಆಗುತ್ತೆ. ಹೇಳ್ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾರು ಮಾಡಲೇಬೇಕು ಅಂತ ಯಾರೂ ಮಾಡಿಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ. ಒಂದು ಕ್ಷಣ ಅವನಲ್ಲಿ ಟಚ್ ಮಾಡಿದಾಗ ನಿಲ್ಲಿಸಿ ಮಾತಾಡಿ ಎಷ್ಟೋ ಅಷ್ಟು ದುಡ್ಡು ಕೊಟ್ಟು ಬಂದಿರಿ, ಹಿಂಗೆ ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಜನ ಆದರೂ ಜೀವ ಉಳಿಯೋದು, ಏನು ಮಾಡೋಕ್ಕಾಗಲ್ಲ. ಈಗ ಗಣಪತಿ ಮೆರವಣಿಗೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಾವಿನ ಮೆರವಣಿಗೆಗಳು ನಡೀತಾ ಇದೆ. ಯಾರು ಏನು ಅವ್ನು ಗುದ್ದಬೇಕು ಅಂತಲೂ ಬಂದಿಲ್ಲ. ಕ್ಲೀನರ್ ಓಡಿಸ್ತಿರ್ತಾರೆ ಅಂತ ಹೇಳ್ತಾರೆ. ನಾನು ಇಲ್ಲ ಡ್ರೈವರ್ ಮುಖನೂ ನೋಡಿಲ್ಲ. ಅದು ಯಾವ ಕ್ಷಣದಲ್ಲಿ ಹೋದ್ರು, ಎಕಡೆ ಹೋದ್ರು, ಎಲ್ಲೋದ್ರು ಅಂತಲೂ ಗೊತ್ತಿಲ್ಲ. ಹೆಂಗೆ ತಗೊಂಡೋದ್ರು ಅಂತಲೂ ಗೊತ್ತಿಲ್ಲ. ಒಟ್ಟಿಗೆ ಡ್ರೈವರ್ ಇರಲಿಲ್ಲ ಗಾಡೀಲಿ.